ಕೆಎಂಎಫ್ ಪಶು ಆಹಾರ ಘಟಕದಲ್ಲಿ ಅವ್ಯವಹಾರದ ಆರೋಪ ಕೇಳಿಬಂದಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಪಶು ಆಹಾರ ನಿರ್ದೇಶಕ ಮತ್ತೆ ಲ್ಯಾಬ್ ಟೆಕ್ನಿಷಿಯನ್ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ಟಿವಿ9ಗೆ ಲಭ್ಯವಾಗಿದೆ. ಅಧಿಕಾರಿಗಳ ಮಾತಿನಿಂದ ಅನ್ನದಾತರು ಕಂಗಾಲಾಗಿದ್ದಾರೆ. ಕೆಎಂಎಫ್ ಆಹಾರ ಘಟಕದಲ್ಲಿ ನಡೆಯುತ್ತಿದೆಯಾ ಗೋಲ್ಮಾಲ್? ಹಾಲು ನೀಡೋ ಹಸುಗಳಿಗೆ ವಿಷ ಉಣಿಸುತ್ತಿದೆಯಾ ಕೆಎಂಎಫ್? ರಾಜಾನುಕುಂಟೆ ಪಶು ಆಹಾರ ಘಟಕದಲ್ಲಿ ಮಹಾ ಭ್ರಷ್ಟಾಚಾರ. ಕೆಎಂಎಫ್ ಕರ್ನಾಟಕದ ಹೆಮ್ಮೆಯ ಬ್ರ್ಯಾಂಡ್, ಹೈನುಗಾರಿಕೆಯ ಜೀವನಾಡಿ, ರೈತರು ಆರ್ಥಿಕವಾಗಿ ಸದೃಢವಾಗಲು ಬೆನ್ನೆಲುಬಾಗಿ ನಿಂತಿದೆ. ಇಂಥ ಖ್ಯಾತಿ ಹೊಂದಿರುವ ಕೆಎಂಎಫ್ ಆಹಾರ ಘಟಕದಲ್ಲಿ ಗೋಲ್ಮಾಲ್ ನಡೆದಿದೆ ಅನ್ನೋ ಸ್ಫೋಟಕ ಸುದ್ದಿ ಬಯಲು ಮಾಡ್ತಿದೆ. ಕೆಎಂಎಫ್ ಫುಡ್ ಹಗರಣದ ಎಕ್ಸ್ಕ್ಲೂಸಿವ್ ಮಾಹಿತಿ ಟಿವಿ9 ಬಹಿರಂಗ ಮಾಡ್ತಿದೆ. ಕೆಎಂಎಫ್ ಪಶು ಆಹಾರ ಘಟಕದ ಲ್ಯಾಬ್ ಟೆಕ್ನಿಷಿಯನ್ ಗುಣಮಟ್ಟ ನಿಯಂತ್ರಕಿ ವೇದಾವತಿಗೆ ನಿರ್ದೇಶಕ ಜಯಕುಮಾರ್ ಒತ್ತಡ ಹೇರುತ್ತಿರುವ ಆಡಿಯೋ ವೈರಲ್ ಆಗಿದೆ. 5 ಕೋಟಿ ಯಾರು ಕಟ್ಟೋದು? ಸೆಕೆಂಡ್ ಡಾಕ್ಟರ್ ನಾನು ಇಲ್ಲ ಖರ್ಚು ಮಾಡಿರೋದು ನಿಮ್ಗೆ ಗೊತ್ತಿಲ್ಲ. ನೀವು ಒಂದು ಪಾರ್ಟ್ ನೋಡ್ತಾ ಇದ್ರ, ಇನ್ನೊಂದು ಪಾರ್ಟು ಅವನು ನನಗೂ ದೊಡ್ಡ ಗಲಾಟೆ ಆಗಿದೆ. ಅವರೆಲ್ಲ ಅಂತಾರೆ ಮಿನಿಸ್ಟರ್ ಕಡೆಯವರು, ಇಲ್ಲಿ ನೋಡ್ರಿ ಎದಕ್ಕೆ ನಾನು ಒಂದು ಪಾರ್ಟಿ ಇರ್ತೀನಿ, ಅದಕ್ಕೆ ನೀವು ಒಬ್ಬರೇ ಅಲ್ಲ. ಅಲ್ಲಮ್ಮ, ನಾನು ಇರ್ತೀನಿ, ನಾನೇ ಹೇಳಿರೋದಲ್ವಾ, ಅಷ್ಟು ನಂಬಿಕೆ ಅಲ್ವಾ? ಸ್ಫೋಟಕ ಆಡಿಯೋದಿಂದ ಅಮೃತದಂತ ಹಾಲು ನೀಡೋ ಹಸುಗಳಿಗೆ ಕೆಎಂಎಫ್ ವಿಷ ಉಣಿಸುತ್ತಿದೆಯಾ ಎಂಬ ಶಂಕೆ ಮೂಡಿದೆ. ಬೆಂಗಳೂರಿನ ರಾಜಾನುಕುಂಟೆ ಹಾಗೂ ಶಿಕಾರಿಪುರ ಘಟಕಗಳಲ್ಲಿ ಖರೀದಿಗೆ ಒತ್ತಡ ಹಾಕಿತ್ತು ಎನ್ನಲಾಗಿದೆ. ಪಶು ಆಹಾರ ಕಚ್ಚಾ ವಸ್ತುಗಳ ಪರೀಕ್ಷೆಯ ಲ್ಯಾಬ್ ರಿಪೋರ್ಟ್ ಟಿವಿ9ಗೆ ಲಭ್ಯವಾಗಿದೆ. 3 ತಿಂಗಳ ಹಿಂದೆ ಕೆಎಂಎಫ್ ಎಂಡಿಯಾಗಿದ್ದ ಬಿ ಶಿವಸ್ವಾಮಿ ಅವಧಿಯಲ್ಲೇ ಅವ್ಯವಹಾರ ನಡೆದಿದೆ ಎನ್ನಲಾಗ್ತಿದೆ. ಅದು 85.17 ರೆಕಾರ್ಡ್ ಮಾಡಿ, ಯಾವ ನೀರು ಬರುತ್ತೆ ಆ ನೀರಲ್ಲಿ ಯಾಕೆ ಮಾಡ್ಬಿಟ್ಟು ರೆಕಾರ್ಡ್ ಮಾಡಿ, ಹಾಲು ಬಿದ್ದು ಡೋಂಟ್ ವರಿ ಬೇಗ ಖಾಲಿ ಮಾಡಿ, ಇಷ್ಟೇ. ಜಾಸ್ತಿ ಚರ್ಚೆ ಆಗುತ್ತೆ. ನನಗೆ ಸ್ವಲ್ಪ ನಮಗೂ ಸುಮಾರು ಕೋಟಿ ಲೆಕ್ಕ ಅಂದ್ರೆ ನಮಗೂ ಏನೋ ನೀವು ನಿಮ್ಮ ಗೌರವ ಇರೋದಕ್ಕೆ ಎರಡು ಗಾಡಿ ನೀವು ಹೇಳಿದ್ದಕ್ಕೆ ನಾನು ತಗೊಂಡಿದ್ದೀನಿ. ನಿಮ್ಮ ಗೌರವ ಇರುತ್ತೆ. ಹಾಗಾದ್ರೆ ಕೆಎಂಎಫ್ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಕಳ್ಳಾಟ ಹೇಗೆ ಮಾಡ್ತಿದ್ರು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಕಡಿಮೆ ಗುಣಮಟ್ಟದ ಟಿಆರ್ಎಸ್ ಇದ್ರೂ ಮೊಲಾಸಸ್ ಖರೀದಿ ಮಾಡಲಾಗಿದೆ. ಮೊಲಾಸಸ್ ಅಂದ್ರೆ ಕಬ್ಬು ಅಥವಾ ಬೀಟ್ರೂಟ್ ನಿಂದ ಸಕ್ಕರೆ ತಯಾರಿಸುವಾಗ ಉಳಿಯೋ ದಪ್ಪಗಿನ ಕಂದು ಬಣ್ಣದ ಪಾಕವಾಗಿದೆ. ಪಶು ಆಹಾರ ತಯಾರಿಸಲು ಈ ಮೊಲಾಸಸ್ ಬೇಕೇ ಬೇಕು. ಮೊಲಾಸಸ್ ಜಾನುವಾರು ಮೇವಿಗೆ ಶಕ್ತಿ ಮತ್ತು ಪೋಷಕಾಂಶ ನೀಡುತ್ತೆ. ಕಳಪೆ ಗುಣಮಟ್ಟದ ಕಾಕಂಬಿ ಮತ್ತು ಇತರೆ ಕಚ್ಚಾ ವಸ್ತುಗಳ ಬಳಸಲಾಗಿದೆ. ಕಳಪೆ ಗುಣಮಟ್ಟದ ಕಚ್ಚಾ ವಸ್ತು ಬಳಸಿ ಬರೋಬ್ಬರಿ 86,000 ಮೆಟ್ರಿಕ್ ಟನ್ ಪಶು ಆಹಾರ ತಯಾರಿಸಲಾಗಿದೆ ಎನ್ನಲಾಗಿದೆ. ರಾಜಾನುಕುಂಟೆ ಪಶು ಆಹಾರ ಘಟಕದಿಂದ ರೈತರು ಪಶು ಆಹಾರ ಖರೀದಿಸುತ್ತಿದ್ರು. ಹೈನುಗಾರಿಕೆ ನಂಬಿ ಬದುಕು ನಡೆಸುತ್ತಿರುವ ಬೆಂಗಳೂರು ಗ್ರಾಮಾಂತರ, ಆನೇಕಲ್, ನೆಲಮಂಗಲ, ರಾಮನಗರ, ಚನ್ನಪಟ್ಟಣ ವ್ಯಾಪ್ತಿಯ ಅನ್ನದಾತರು ಆತಂಕದಲ್ಲಿದ್ದಾರೆ. ಯಾವುದು ಕಚ್ಚಾ ವಸ್ತು ಸರಿಯಾಗಿ ಬರ್ತಾ ಇಲ್ಲ. ಅವರು ಅದನ್ನು ಒಪ್ಕೊಂತಾವ್ರೆ. ಇಲ್ಲಿನ ಅಧಿಕಾರಿಗಳು ಕಚ್ಚಾ ವಸ್ತು ಸರಿಯಾಗಿ ಬರ್ತಾ ಇಲ್ಲ, ಹಂಗಾಗಿ ಫೀಡಿನ ಗುಣಮಟ್ಟ ಕಮ್ಮಿ ಇದೆ ಅಂತ ಹೇಳ್ತಾವ್ರೆ. ಅದನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಆದರೆ ಅವರು ಏನು ಮಾಡೋಕ್ಕಾಗ್ತದೆ? ಒಂದು ಮನೆಯಲ್ಲಿ ಇವತ್ತು ಒಂದು ಅನ್ನ ಮಾಡಬೇಕಾದ್ರೆ ಒಂದೊಂದು ದಿನ ಮುಳ್ಳಕ್ಕಿ ಆಗ್ಬಿಡ್ತದೆ ಅಂತ ಈ ರೀತಿ ಉಡಾಫೆಯಾಗಿ ನಮಗೆ ಆನ್ಸರ್ ಮಾಡ್ತಾವ್ರೆ. ಕಳಪೆ ಗುಣಮಟ್ಟದ ಆಹಾರದಿಂದ ಪಶುಗಳ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅಂತ ತೋರಿಸ್ತೀವಿ ನೋಡಿ. ಕಳಪೆ ಆಹಾರ ಸೇವಿಸಿದ ಪಶುವಿನ ಹಾಲಿನ ಇಳುವರಿ ಕುಸಿತವಾಗಿದೆ. ಜೊತೆಗೆ ಗರ್ಭ ಧರಿಸದೆ ಸಾವಿರಾರು ಪಶುಗಳು ಬಡಕಲಾಗುತ್ತಿವೆ. ಈ ಆಹಾರ ಸೇವಿಸಿ ಪಶುಗಳಿಗೆ ಅನಾರೋಗ್ಯ ಕಾಣಿಸಿಕೊಳ್ಳುತ್ತಿದ್ದು ಸಾವಿರಾರು ಪಶುಗಳು ಮೃತಪಡುತ್ತಿವೆ. ಕಳಪೆ ಆಹಾರದಿಂದ 2 ತಿಂಗಳ ಅವಧಿಯಲ್ಲಿ 1600 ಹಸುಗಳ ಮಾರಣ ಹೋಮ ಆಗಿದೆ ಎಂದು ಅಂದಾಜಿಸಲಾಗಿದೆ. ಪಶು ಆಹಾರ ಖರೀದಿಸುವಂತೆ ಅನ್ನದಾತರ ಮೇಲೆ ಕೆಎಂಎಫ್ ಒತ್ತಡ. ಕಳಪೆ ಗುಣಮಟ್ಟದ ಪಶು ಆಹಾರ ವಾಪಸ್ ಮಾಡ್ತಿರುವ ರೈತರು. ಇನ್ನು ರಾಜಾನುಕುಂಟೆ ಘಟಕದಲ್ಲಿ ತಯಾರಿಸುವ ಪಶು ಆಹಾರವನ್ನ ಬಮೂಲ್ ಮಾರಾಟ ಮಾಡ್ತಿದೆ. ಇದೇ ಆಹಾರವನ್ನ ಖರೀದಿಸಿ ರೈತರು ಪಶುಗಳಿಗೆ ನೀಡುತ್ತಿದ್ದಾರೆ. ಪ್ರತಿ ತಿಂಗಳು 14,500 ಮೆಟ್ರಿಕ್ ಟನ್ ಆಹಾರ ಖರೀದಿ ಮಾಡಲಾಗ್ತಿದೆ. ಈ ಮೇವು ತಿಂದ ಹಸುಗಳ ಹಾಲಿನ ಗುಣಮಟ್ಟ ಇಳಿದಿದೆ.
ಇದರಿಂದ ಸೊಸೈಟಿಗಳು ಕ್ವಾಲಿಟಿ ನೆಪವೊಡ್ಡಿ ಹಾಲು ಖರೀದಿಗೆ ಹಿಂದೇಟು ಹಾಕ್ತಿವೆ. ಇದರಿಂದ ಕಂಗಾಲಾದ ರೈತರು ಪಶು ಆಹಾರ ವಾಪಸ್ ನೀಡುತ್ತಿವೆ. ಬೆಂಗಳೂರು ಡೈರಿಗೂ ಫೀಡ್ ಕಾರ್ಖಾನೆಗಳಿಗೂ ಸಂಬಂಧ ಇಲ್ಲ ಅಂತಕ್ಕಂಥದ್ದು. ಬೆಂಗಳೂರು ಡೈರಿ ಸಂಪೂರ್ಣವಾಗಿ ರೈತರ ಪರವಾಗಿದೆ. ಫೀಡ್ ತಯಾರಕ ಘಟಕಗಳಲ್ಲಿ ಬಹುದೊಡ್ಡ ಹಗರಣ ಆಗಿದೆ ಅಂತ ರೈತರೇನು ಆರೋಪ ಮಾಡ್ತಾ ಇದ್ದಾರೆ. ಆ ಹಗರಣದಲ್ಲಿ ಭಾಗಿಯಾಗಿರ್ತಕ್ಕಂಥವ್ರನ್ನ ಕೂಡಲೇ ಬಂಧಿಸಬೇಕು, ಅವ್ರ ಮೇಲೆ FIR ಮಾಡಬೇಕು, ಅವ್ರಿಗೆ ಶಿಕ್ಷೆ ಕೊಡೋವರೆಗೂ ಕೂಡ ನಾವು ಕೂಡ ರೈತರ ಜೊತೆಯಲ್ಲಿ ಹೋರಾಟ ಮಾಡ್ತೀವಿ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೀನಿ ನಾನು. ಅದೇನೇ ಇರಲಿ, ಹಾಲು ನೀಡುವ ಪಶುಗಳಿಗೆ ವಿಷಯುಕ್ತ ಆಹಾರ ತಯಾರಿಸುತ್ತಿರುವ ಕೆಎಂಎಫ್ ವಿರುದ್ಧ ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ತಪ್ಪಿತಸ್ಥ ಅಧಿಕಾರಿ ಮತ್ತು ಸಿಬ್ಬಂದಿ ವಿರುದ್ಧ ಕೆಎಂಎಫ್ ಹಿರಿಯ ಅಧಿಕಾರಿಗಳು ಕ್ರಮ ಜರುಗಿಸುತ್ತಾರಾ? ಕಾದು ನೋಡಬೇಕಿದೆ. ಶಿವಪ್ರಸಾದ್, TV9 ಬೆಂಗಳೂರು.